ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಲ್ಲಿ ಕ್ರಷರ್ ಉಳಿಸುವಂತೆ ನಾಗನಾಳ ಗ್ರಾಮಸ್ಥರ ಒತ್ತಾಯ. ನಾಗನಾಳ ಗ್ರಾಮದ ಸರ್ವೆ ನಂಬರ್ 41 ಮತ್ತು 42ರಲ್ಲಿರುವ ಸೋಮಶೇಖರ್ ಅವರಿಗೆ ಸೇರಿದ ಜಲ್ಲಿ ಕ್ರಷರ್ನಿಂದ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ಸುಳ್ಳು ದೂರುಗಳನ್ನು ಪರಿಗಣಿಸದೆ ಜಲ್ಲಿ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆಯನ್ನು ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾಗನಾಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಎಡಿಸಿ ಮಂಗಳ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ ಜಿಲ್ಲಾ ಮಾಜಿ ಅಧ್ಯಕ್ಷ ಸಿ ಆಂಜನಪ್ಪ ಮಾತನಾಡಿ, ಜಲ್ಲಿ ಕ್ರಷರ್ ಮಾಲೀಕ ಸೋಮಶೇಖರ್ ಅವರು ಕಾನೂನುಬದ್ಧವಾಗಿ ಅನುಮತಿ ಪಡೆದು ಹಲವಾರು ವರ್ಷಗಳಿಂದ ಜಲ್ಲಿ ಕ್ರಷರ್ ನಡೆಸುತ್ತಿದ್ದು, ಇದರಿಂದ ಮೇಡಿಹಾಳ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ಕೆಲವರು ಕ್ರಷರ್ ಬೇಡ ಎಂದು ಹೇಳುತ್ತಿದ್ದಾರೆ. ಕ್ರಷರ್ಗಳನ್ನು ನಿಲ್ಲಿಸಿಬಿಟ್ರೆ ನಾವು ಮನೆಗಳನ್ನು ಕಟ್ಟುವುದು ಹೇಗೆ? ಸುಳ್ಳು ದೂರುಗಳ ಬಗ್ಗೆ ಜಿಲ್ಲಾಡಳಿತ ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳಲಿ ಎಂದರು. ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ನಾಗರಾಜ್ ಗೌಡ ಮಾತನಾಡಿ, ಜಲ್ಲಿ ಕ್ರಷರ್ನಿಂದ ಸಾವಿರಾರು ಜನರು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಇದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆಯಾಗುತ್ತಿಲ್ಲ. ವೈಯಕ್ತಿಕವಾಗಿ ಅಥವಾ ಯಾರಾದರೂ ಎತ್ತಿಕಟ್ಟಿ ಸುಳ್ಳು ಆರೋಪ ಮಾಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ. ಎಂ ಸ್ಟ್ಯಾಂಡ್ ಎಲ್ರಿಗೂ ಮುಖ್ಯವಾಗಿದೆ. ಕಾನೂನು ನಿಯಮಗಳಂತೆ ಕ್ರಷರ್ ನಡೆಸುತ್ತಿದ್ದಾರೆ. ಯಾರಿಗೂ ಇದರಿಂದ ತೊಂದರೆಯಾಗುತ್ತಿಲ್ಲ. ಕೆಲವರು ವಿನಾಕಾರಣ ಜಲ್ಲಿ ಕ್ರಷರ್ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು. ಜಲ್ಲಿ ಕ್ರಷರ್ ನಡೆಸಲು ಅವಕಾಶ ನೀಡಿಕೊಡಬೇಕೆಂದು ಮನವಿ ಮಾಡಿದ್ರು. ನಾಗನಾಳ ಶಂಕರ್ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ನಾಗನಾಳ ಗ್ರಾಮದಲ್ಲಿ ಜಲ್ಲಿ ಕ್ರಷರ್ ನಡೆಯುತ್ತಿದೆ. ನಾಗನಾಳ, ಮೇಡಿಹಾಳ ಮತ್ತು ದನಮಟ್ನಹಳ್ಳಿ ಗ್ರಾಮಸ್ಥರು ಆ ಜಲ್ಲಿ ಕ್ರಷರ್ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಮೇಡಿಹಾಳ ಗ್ರಾಮದ ಕೆಲವರು ಹಣದ ಆಸೆಗಾಗಿ ಜಲ್ಲಿ ಕ್ರಷರ್ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಸುಳ್ಳು ದೂರು ನೀಡಿ ಸೋಮಶೇಖರ್ ಅವರ ಬಳಿ ಹಣ ಕಿತ್ತುಕೊಳ್ಳಲು ಬ್ಲಾಕ್ ಮೇಲ್ ಮಾಡಿ ಅವರಿಗೆ ಮಾನಸಿಕ ಹಿಂಸೆ ನೀಡಿರುತ್ತಾರೆ. ಅವರು ನೀಡಿರುವ ದೂರು ಸತ್ಯಕ್ಕೆ ದೂರವಾಗಿದೆ. ಜಲ್ಲಿ ಕ್ರಷರ್ ಮಾಲೀಕರು ದೇವಸ್ಥಾನ ಮತ್ತು ಶಾಲೆಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಜಲ್ಲಿ ಕ್ರಷರ್ನಿಂದ ಹಲವು ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ಯಥಾಸ್ಥಿತಿ ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ಗಣಿ ಇಲಾಖೆ ಅಧಿಕಾರಿ ಕೋದಂಡರಾಮಯ್ಯ, ಜಲ್ಲಿ ಕ್ರಷರ್ಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಾಗನಾಳ ಮುನಿಸ್ವಾಮಿ, ಅಮರ್ನಾಥ್, ಶ್ರೀನಿವಾಸ್, ಲಾರಿ ಮಾಲಕ ಚಲ್ಲಹಳ್ಳಿ ಗೋಪಾಲ್, ಬಾಬು, ನಾಗನಾಳ ನಾರಾಯಣಸ್ವಾಮಿ, ಮಂಜುನಾಥ್, ಅಮರ್, ಶ್ರೀನಿವಾಸ್, ಬೈರೇಗೌಡ, ಸೀತಮ್ಮ, ಪಿಳ್ಳಮ್ಮ, ಅಕ್ಕಯ್ಯಮ್ಮ, ಮುನ್ರತ್ನಮ್ಮ, ಶಾರದಮ್ಮ, ಕಮಲಮ್ಮ ಮುಂತಾದವರು ಹಾಜರಿದ್ದರು. ಬೆಟ್ಟ ಗುಡ್ಡಗಳಿರ್ತಕ್ಕಂಥ ಪಕ್ಕದವರುಗಳು ಜೀವನ ಮಾಡ್ತಾರೆ. ಸಣ್ಣ ರೈತರು, ಕೂಲಿ ಕಾರ್ಮಿಕರು, ಬಡವರು ಎಲ್ಲ ಕೂಡ ಲಾರಿ ಓನರ್ಗಳು, ಅದರಿಂದ ಸಾವಿರಾರು ಜನ ಜೀವನ ಮಾಡ್ತಾರೆ. ಆದರೆ ಇವತ್ತು ಯಾರೋ ಒಬ್ಬರು ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾರೆ. ಆದ್ದರಿಂದ ನಮ್ಮ ನಿಯಮಾನುಸಾರ ಕೂಡ ನಾವು ಸರ್ಕಾರಕ್ಕೆ ಭದ್ರಾಗಿ ಕೆಲಸ ಮಾಡ್ತಾಯಿದ್ವಿ. ಈಗ ಸರ್ಕಾರಕ್ಕೆ ನಮ್ಮಿಂದ ಯಾವ ತೊಂದರೆನೂ ಆಗ್ತಾಯಿಲ್ಲ. ನಾವು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ಕೂಡ ಮಾಡ್ತಾಯಿದ್ವಿ. ನಿಯಮಾನುಸಾರ ಬಿಟ್ಟು ಮಾಡಿಲ್ಲ. ಸೇಬರ್ ಜೂನ್ ಆಗಿದೆ. ಎಲ್ಲ ಕ್ರಷರ್ಗಳು ಸೇಬರ್ ಜೂನ್ ಅಂತ ಕಲ್ಪನೆ. ನೀವು ಸರ್ಕಾರದ ಒಂದು ಚೂರು ಏನೋ ತಪ್ಪಿದ್ರೆ ಬಡದು ಸಾಕ್ಬೇಕು. ಆದರೆ ಎಲ್ಲ ರೀತಿಯಲ್ಲಿ ಕೂಡ ಆಗಿದೆ. ಆದರೂ ಸಹಿತ ಅವತ್ತು ಬೇಕಂತೇಳಿ ಮಾಡ್ತಾರೆ. ಅವ್ರ ಮಾತಿಗೆ ತಾವು ಗಮನ ಕೊಡದೆ ಕ್ರಷರ್ ನಡೆಸ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಅದರಿಂದ ಬಡಬಗ್ಗರೆ ಸಹಾಯ ಆಗ್ತಾಯಿದೆ. ಕಲ್ಲು ಮಣ್ಣು ಕ್ರಷರಿಂದ ಸಹಾಯ ಆಗ್ತಾಯಿದೆ. ಇವತ್ತು ಕ್ರಷರ್ ಅಂದ್ರೆ ಇವತ್ತು ಎಂ ಶಾಂಡಿದವರಿಗೆ ಜೀವನ ಮಾಡೋಕ್ಕಾಗೋದಿಲ್ಲ, ಮನೆ ಕಟ್ಟಲಿಕ್ಕಾಗಲ್ಲ, ರಸ್ತೆಗಳು ಮಾಡಲಿಕ್ಕಾಗಲ್ಲ. ಇಂಥ ಒಂದು ಅನುಕೂಲ ಇರತಕ್ಕಂಥ ಸಮಸ್ಯೆಯಲ್ಲಿ ಯಾರೋ ಒಬ್ಬರು ಮಾತಾಡಿದರೆ ಅದಕ್ಕೆ ಗಮನ ಕೊಟ್ಟು ನಿಲ್ಲಿಸಬಾರ್ದು ಅಂತ ಹೇಳಿ ತಮ್ಮ ಮನವಿ ಕೊಡ್ತಾ ಇದ್ದೀವಿ.